ಬಿಜೆಪಿಯನ್ನ ಮೆಚ್ಚಿಸುವಂತಹ ಮಾತುಗಳನ್ನು ಆಡಬೇಡಿ ಅಂತ ಹೇಳ್ಬಿಟ್ಟು ಯಾರೋ ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿರುವಂಥದ್ದು. ಶಶಿ ತರೂರ್ ಅವರ ಹೇಳಿಕೆಗಳು ಯಾಕೆ ಮಹತ್ವವನ್ನು ಪಡ್ಕೊಳ್ತವೆ ಅಂತಂದ್ರೆ, ಅವರ ಹೇಳಿಕೆಗಳೇನಿದಾವೆ ಅವು ಬಿಜೆಪಿಯಲ್ಲೂ ಚರ್ಚೆ ಗ್ರಾಸ ಆಗ್ತವೆ, ಕಾಂಗ್ರೆಸ್ನಲ್ಲೂ ಚರ್ಚೆ ಆಗ್ತವೆ. ಶಶಿ ತರೂರ್ ಅವರು ಒಬ್ಬ ಕಾಂಗ್ರೆಸ್ನ ಸಂಸದ, ಹಿರಿಯ ನಾಯಕರು ಕೂಡ ಹೌದು. ಅವರ ಹೇಳಿಕೆಗಳು, ಅವರ ನಿಲುವುಗಳು, ಅವರ ಮಾತಿನ ಶೈಲಿ ಬಿಜೆಪಿಯಲ್ಲೂ ಚರ್ಚೆಗೆ ಗ್ರಾಸ ಆಗ್ತವೆ, ಸ್ವಪಕ್ಷ ಕಾಂಗ್ರೆಸ್ನಲ್ಲೂ ಚರ್ಚೆಗೆ ಗ್ರಾಸ ಆಗ್ತವೆ. ಅನೇಕ ವಿಚಾರಗಳಲ್ಲಿ ಅವರು ಪಕ್ಷವನ್ನ ಮರೆತು ತಮ್ಮ ನಿಲುವುಗಳನ್ನ ತೆಗೆದುಕೊಳ್ತಾರೆ, ಮಾತನಾಡ್ತಾರೆ. ಕೆಲವು ಸಲ ಕಾಂಗ್ರೆಸ್ ವಿರುದ್ಧವೇ ಅಸಮಾಧಾನವನ್ನು ಹೊರ ಹಾಕ್ತಾರೆ. ಅಂತಹದ್ದೇ ಒಂದು ಹೇಳಿಕೆಯನ್ನ ಕೊಟ್ಟಂತದ್ದು. ಆ ವಿಚಾರವಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಎಚ್ಚರಿಕೆಯ ಮಾತುಗಳಾಗಿ ಹೇಳಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಮಾತನಾಡಿ, ಅಂದ್ರೆ ಮೊನ್ನೆ ಏನು ಜೆನ್ಜಿ ಪ್ರತಿಭಟನೆ ಆಯ್ತಲ್ವಾ ಜಂತರ್ ಮಂತರ್ನಲ್ಲಿ, ಆ ಸಂದರ್ಭದಲ್ಲಿ ಸಿಜೆಪಿಯ ತಂತ್ರಕ್ಕೆ ಜೆನ್ಜಿಗಳು ಅಟ್ರಾಕ್ಟ್ ಆದ್ರು, ಅಂದ್ರೆ ಯುವಕರು ಅಟ್ರಾಕ್ಟ್ ಆದ್ರು. ಈ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಈ ಹಿಂದೆಯೇ ಮಾಡಿದ್ರು, ಬಟ್ ಅದು ವರ್ಕೌಟ್ ಆಗಲಿಲ್ಲ. ಜೆನ್ಜಿಗಳನ್ನ ಆಕರ್ಷಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆಯೇ ಎನ್ನುವಂತಹದ್ದನ್ನ ಅವಲೋಕನವನ್ನ ಮಾಡಿಕೊಳ್ಳಬೇಕು ಎನ್ನುವಂತಹ ಹೇಳಿಕೆಯನ್ನ ಶಶಿ ತರೂರ್ ಅವರು ಕೊಟ್ಟಂಥದ್ದು. ಆ ಹೇಳಿಕೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಎಚ್ಚರಿಕೆಯ ಸಂದೇಶವನ್ನ ಅಥವಾ ಎಚ್ಚರಿಕೆಯ ಮಾತುಗಳನ್ನ ಆಡಿರುವಂಥದ್ದು. ಯಥಾವತ್ತು ಹೇಳ್ಬಿಡ್ತೀನಿ. ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಸಲಿ ಜಂಜಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಆದರೆ ಶಶಿ ತರೂರ್ ಅವರು ಈ ಪ್ರತಿಭಟನೆಯನ್ನ ಬೇರೊಂದು ಪಕ್ಷದ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಹೋಲಿಸಿ ಮಾತನಾಡಿದ್ದಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ಎಚ್ಚರಿಕೆ ನೀಡಿರುವಂತಹದ್ದು. ಕೆ.ಸಿ. ವೇಣುಗೋಪಾಲ್ ಅವರು ಮಾತಾಡ್ತಾ, ತರೂರ್ ಅವರು ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ನಾನು ಭಾವಿಸಲ್ಲ. ಆದರೂ ಇಂತಹ ಹೇಳಿಕೆಗಳನ್ನು ನೀಡುವುದರಿಂದ ನಾವೆಲ್ಲರೂ ದೂರ ಇರಬೇಕು. ನಾವೆಲ್ಲರೂ ಅಂತಂದ್ರೆ ಯಾರು? ಕಾಂಗ್ರೆಸ್ಸಿಗರು ದೂರ ಇರಬೇಕು. ಕಾಂಗ್ರೆಸ್ಸಿನ ಸದಸ್ಯರು ಯಾವಾಗಲೂ ಪಕ್ಷದ ಚೌಕಟ್ಟು ಅಥವಾ ಶಿಸ್ತನ್ನ ಕಟ್ಟುನಿಟ್ಟಾಗಿ ಪಾಲಿಸದಿದ್ದರೂ ಕೇವಲ ಬಿಜೆಪಿಯನ್ನ ಮೆಚ್ಚಿಸುವ ಅಥವಾ ಅವರಿಗೆ ಅನುಕೂಲ ಮಾಡಿಕೊಡುವ ಹೇಳಿಕೆಗಳನ್ನು ನೀಡುವುದನ್ನು ತಪ್ಪಿಸಲು ನಾವು ಎಚ್ಚರ ವಹಿಸಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹದ್ದು. ಬಹುಶಃ ಶಶಿ ತರೂರ್ ಅವರ ನಿಲುವುಗಳು, ಅವರ ಸ್ವತಂತ್ರ ಹೇಳಿಕೆಗಳು, ಅವರ ಸ್ಪಷ್ಟ ನಿರ್ಧಾರಗಳು ಕಾಂಗ್ರೆಸ್ನಲ್ಲೇ ಕೆಲವೊಮ್ಮೆ ಅಸಮಾಧಾನಕ್ಕೆ ಕಾರಣ ಆಗ್ತವೆ. ಅಸಮಾಧಾನ ಭುಗಿಲೇಳಲಿಕ್ಕೆ ನಾಂದಿ ಆಡ್ತವೆ. ಈ ರೀತಿಯಾದಂತಹ ಅನೇಕ ಚಟುವಟಿಕೆಗಳು ಅಥವಾ ಅನೇಕ ಗೊಂದಲಗಳು ಸೃಷ್ಟಿಯಾಗ್ತವೆ. ಈ ಹಿಂದೆಯೂ ಕೂಡ ಅವರು ಇದೇ ಬಾರಿ ಅಂತಲ್ಲ, ಅನೇಕ ಬಾರಿ ಶಶಿ ತರೂರ್ ಅವರು ಕೇಂದ್ರ ಸರ್ಕಾರದ ಯೋಜನೆಗಳನ್ನಾಗಿರ್ಬೋದು, ಮಸೂದೆಗಳನ್ನಾಗಿರ್ಬೋದು, ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನಾಗಿರ್ಬೋದು ಸ್ವಾಗತಿಸಿರುವಂತಹದ್ದು ಇದೆ, ವಿರೋಧಿಸಿರುವಂತಹದ್ದು ಇದೆ. ಯಾವ ವಿಷಯದಲ್ಲಿ ಯಾವಾಗ ಯಾವೊಬ್ಬ ನಾಯಕ ಸ್ಪಷ್ಟ ನಿಲುವುಗಳನ್ನು ತೆಗೆದುಕೊಳ್ತಾನೋ ಆ ನಾಯಕ ಇಂತಹ ಪಕ್ಷದ ಚೌಕಟ್ಟಿನಲ್ಲಿದ್ದಾಗ ಇಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಅಂತಹದ್ದೇ ಒಂದು ಸಮಸ್ಯೆ ಶಶಿ ತರೂರ್ ಅವರಿಗೆ ಸಮಸ್ಯೆ ಅಂತ ಹೇಳಲ್ಲ, ಅವ್ರೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಜಾಸ್ತಿ. ನಾವು ಪತ್ರಕರ್ತರಾಗಿ ಸಮಸ್ಯೆ ಅಂತ ಹೇಳಬಾರದು. ಇಂಥವುಗಳನ್ನೆಲ್ಲ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಈ ಎಲ್ಲ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ.